ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವಾಗ ಬಂದ್ಬಿಟ್ಟು ರೆಡಿಮೇಡ್ ಟಾಪ್ನ ಆಲ್ಟ್ರೇಷನ್ ಮಾಡೋದೆಲ್ಲ ನೋಡ್ತಾನೆ ಇರ್ತೀವಿ, ಫಿಟ್ಟಿಂಗ್ ಮಾಡ್ತಾ ಇರ್ತೀವಿ. ಅಂದರೆ ಪಾಕೆಟ್ ಇದ್ದಾಗ ಯಾವ ರೀತಿ ಆಲ್ಟ್ರೇಷನ್ ಮಾಡೋದು, ಇವಾಗ ಪಾಕೆಟ್ ಇದ್ದರೆ ಕ್ಲೋಸ್ ಮಾಡೋಕ್ಕೂ ಬಿಡಲ್ಲ ಅವರು, ಪಾಕೆಟ್ ಬೇಕು ಅಂತಾರೆ. ಅವಾಗ ಆಲ್ಟ್ರೇಷನ್ ಮಾಡೋಕ್ಕೆ ಹೋದರೆ ಹಿಂಗೆ ಬರುತ್ತೆ ನೋಡಿ. ಆಲ್ರೆಡಿ ಸ್ಟಿಚ್ ಮಾಡಿದ್ದೀನಿ, ಈ ರೀತಿ ಬರುತ್ತೆ. ಇಲ್ಲಿಂದ ಇಷ್ಟಕ್ಕೆ ನಾವು ಫಿಟ್ ಮಾಡಬೇಕು, ಇಲ್ಲಿಂದ ಲೂಸ್ ಬಂದ್ಬಿಡುತ್ತೆ. ವಾಯ್ಸು ಸ್ವಲ್ಪ ಚೇಂಜ್ ಆಗಿದೆ ಫ್ರೆಂಡ್ಸ್, ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಕಡೆಯಿಂದ ನೋಡಿ ಹಿಂಗೆ ಬರುತ್ತೆ ಫಿಟ್ಟಿಂಗು. ಇಲ್ಲಿ ನಾವು ಹಿಂಗೆ ಬರಬೇಕದು ಫಿಟ್ಟಿಂಗು, ಇಲ್ಲಿಂದ ಈಗ ಬರಬೇಕಾದ್ರೆ ಇಲ್ಲಿ ಬರಲ್ಲ. ಯಾಕೆಂದರೆ ಪಾಕೆಟ್ ಇರೋದನ್ನು ನಾವಿಲ್ಲಿ ಕ್ಲೋಸ್ ಮಾಡೋಕ್ಕಾಗಲ್ಲ. ಕೆಲವರು ಪಾಕೆಟು ಕ್ಲೋಸ್ ಮಾಡಿಬಿಡಿ ಫಿಟ್ಟಿಂಗ್ ನೀಟಾಗಿ ಬರಲ್ಲ ಅಂತ ಹೇಳ್ತಾರೆ. ಇನ್ನು ಕೆಲವರು ಪಾಕೆಟ್ ಬೇಕು ಅನ್ನೋರಿಗೆ ಹೆಂಗೆ ಸ್ಟಿಚ್ ಮಾಡೋಕ್ಕಾಗುತ್ತೆ ಅಲ್ವಾ? ಈ ಥರ ಇದ್ದಾಗ ನೀವು ಯಾವ ರೀತಿ ಸ್ಟಿಚ್ ಮಾಡ್ಬೋದು, ಎಲ್ಲಿ ಫಿಟ್ಟಿಂಗ್ ಸರಿ ಮಾಡ್ಕೋಬೋದು ಅನ್ನೋದನ್ನು ನಾನು ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ತಾ ಇರೋದು. ಕೆಲವರಿಗೆ ಗೊತ್ತೇ ಆಗಲ್ಲ, ಇಲ್ಲಿ ಹಿಡಿದು ಬಿಡ್ತಾರೆ, ಈ ಕಡೆ ಜಾಸ್ತಿ ಹಿಡಿತಾರೆ. ಈ ಕಡೆ ಜಾಸ್ತಿ ಹಿಡಿದಾಗ ಏನಾಗುತ್ತೆ, ಇವಾಗ ಈ ಕಡೆ ಜಾಸ್ತಿ ಹಿಡಿದ್ರೆ ಒಂದು ಕಡೆ ಜಾಸ್ತಿ ಆಗುತ್ತೆ, ಒಂದು ಕಡೆ ಕಮ್ಮಿ ಆಗುತ್ತೆ. ಆವಾಗ ಫಿಟ್ಟಿಂಗ್ ಏನಾಗುತ್ತೆ, ಹಿಂಗೆ ಬಟ್ಟೆ ಒಂದು ಕಡೆ ಹಿಂಗೆ ಎಳ್ಕೊಳ್ಳುತ್ತೆ. ಓಕೆನಾ? ಒಂದು ಸೈಡ್ಗೆ ಆಗ್ಬಿಡುತ್ತೆ. ಒಂದು ಕಡೆ ಈ ಕಡೆ ಜಾಸ್ತಿ ಹಿಡ್ದಿರ್ತೀವಲ್ಲ, ಹಂಗಾಗಿ ಒಂದು ಕಡೆ ಎಳ್ಕೊಂಡಂಗೆ ಆಗುತ್ತೆ. ಹಂಗಾಗಿ ಈ ಥರ ಬಂದಾಗ ಯಾವ ರೀತಿ ಫಿಟ್ಟಿಂಗ್ ಮಾಡೋದು, ಟೈಟ್ ನೀಟಾಗಿ ಫಿಟ್ಟಿಂಗ್ ಕುತ್ಕೋಬೇಕು, ಜೋಬು ಇರಬೇಕು, ಯಾವ ರೀತಿ ನಾವು ಸ್ಟಿಚ್ ಮಾಡೋದು ಅನ್ನೋದನ್ನು ಇವಾಗ ತೋರಿಸ್ತಾ ಇದ್ದೀನಿ. ಬನ್ನಿ ಸ್ಟಿಚ್ ಮಾಡೋಣ. ಆಲ್ರೆಡಿ ನಾನು ಸ್ಲೀವ್ಸಿಂದ ಈ ಥರ ಸ್ಟಿಚ್ ಮಾಡಿದ್ದೀನಿ ಒಂದು ಸೈಡು. ಇವಾಗ ಮತ್ತೆ ಈ ಕಡೆನೂ ಸ್ಟಿಚ್ ಮಾಡ್ಕೊಳ್ಳೋಣ. ಮಾಮೂಲಿ ಅಳತೆಯಾಗೆ ಇಟ್ಕೊಂಡಿದ್ದೀನಿ ನಾನು. ಮಾಮೂಲಿ ಅಳತೆ ಇಟ್ಕೊಂಡು ಸ್ಟಿಚ್ ಮಾಡಿದ್ರು ಆವಾಗ ಫಿಟ್ಟಿಂಗ್ ಹೇಗೆ ಸರಿ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಓಕೆನಾ? ಇವಾಗ ಈ ಕಡೆಯಿಂದ ಸ್ಟಿಚ್ ಮಾಡ್ಕೊಳ್ಳೋಣ. ಮಾಮೂಲಿ ಈ ಕಡೆಯಿಂದನೂ ಇದು ಓಪನ್ ಇಲ್ಲ ಈ ಡ್ರೆಸ್ಸು, ಹಂಗಾಗಿ ಕೆಳಗಡೆಯಿಂದನೂ ಸ್ಟಿಚ್ ಮಾಡ್ತಾಯಿದ್ದೀನಿ. ಈ ಥರ ಒಂದೊಂದು ಟಾಪ್ಗಳು ಬಂದಾಗ ತುಂಬಾ ಕಷ್ಟ ಆಗುತ್ತೆ. ಯಾವ ರೀತಿ ಜೋಬು ಬೇಕು ಅಂತಾರೆ, ಫಿಟ್ಟಿಂಗ್ ನೀಟಾಗಿ ಬರಲ್ಲ. ಒಂದು ಕಡೆ ಜಾಸ್ತಿ ಹಿಡಿದ್ಬಿಟ್ರೆ ಒಂದು ಕಡೆ ಲೂಸ್ ಬರುತ್ತೆ, ಪಾಕೆಟ್ ಕಡೆ ಲೂಸ್ ಇರುತ್ತೆ, ಒಂದು ಕಡೆ ಎಳೆಯುತ್ತೆ ಡ್ರೆಸ್ಸು. ಹಂಗಾಗಿ ಈ ಥರ ಇದ್ದಾಗ ಯಾವ ರೀತಿ ನಾವು ಇದನ್ನು ಬೇಕಾದ್ರೆ ನೋಡಿ, ಇಲ್ಲಿಂದನೂ ಈ ರೀತಿ ಇಟ್ಕೊಂಡು ಏನು ತೊಂದರೆ ಇಲ್ಲ. ಆದರೆ ಈ ಕಡೆ ಹಿಡಿಯೋಕ್ಕಾಗಲ್ಲ, ಪಾಕೆಟ್ ಇರುತ್ತಲ್ಲ, ಅದಕ್ಕೋಸ್ಕರ ಅವಾಗ ಏನು ಮಾಡಬೇಕಪ್ಪ ಅಂದರೆ ಈ ಥರ ಮೆಥಡಲ್ಲಿ ಯೂಸ್ ಮಾಡಿ ನಿಮ್ಗೆ ಆರಾಮಾಗಿ ಫಿಟ್ಟಿಂಗ್ ನೀಟಾಗಿ ಬರುತ್ತೆ. ಹೊಲ್ಕೊಡಿ, ಅವಾಗ ತುಂಬ ಖುಷಿಯಾಗುತ್ತೆ ಕಸ್ಟಮರ್ಸ್ಗೆ. ಪಾಕೆಟು ಇದೆ, ಹಾಗೇನೂ ನಾವು ಪಾಕೆಟ್ ಇದ್ದಂಗೆ ಫಿಟ್ಟಿಂಗ್ ನೀಟಾಗಿ ಮಾಡಿಕೊಟ್ಟಿದ್ದಾರೆ ಅಂತ ಖುಷಿಯಾಗುತ್ತೆ. ಓಕೆನಾ ಫ್ರೆಂಡ್ಸ್? ಈ ಥರ ಇವಾಗ ಈ ಮಾಮೂಲಿ ಸ್ಲೀವ್ಸ್ ಎಷ್ಟಿದೆ ಈ ಕಡೆದು ಮಾಮೂಲಿ ಆಲ್ರೆಡಿ ನಾನು ಈ ಕಡೆ ಸ್ಟಿಚ್ ಮಾಡಿದ್ದೀನಿ. ಈ ಕಡೆ ನೋಡಿ ಮಾರ್ಕ್ ಮಾಡ್ಕೊಳ್ಳಿ. ನಾನು ಅಳತೆ ಟಾಪಿಂದನೇ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ತಾ ಇರೋದು. ಈ ರೀತಿ ಮಾಡಿಕೊಂಡು ಈ ರೀತಿ ಮಾಮೂಲಿ ಇದು ಸ್ಟಿಚ್ ಮಾಡ್ಕೊಂಡ್ಬಿಡೋಣ. ಇದು ಪಕ್ಕದಲ್ಲಿ ನೀವು ಒಂದು 2-3 ಸ್ಟಿಚ್ ಹಾಕಿ, ಯಾಕೆಂದರೆ ಇದು ರೆಡಿಮೇಡ್ ಆಗಿರೋದ್ರಿಂದ ಒಂದ್ಸಲ ಅವರು ಟೈಟು ಲೂಸ್ ಆದಾಗ ಬಿಚ್ಕೋತಾರೆ. ನಾವು ಇದು ಒಂದೇ ಫಿಟ್ಟಿಂಗ್ ಮಾಡೋಕ್ಕಾಗಲ್ಲ, ಒಂಚೂರು ಆ ಕಡೆ ಈ ಕಡೆ ಆಗೇ ಆಗುತ್ತೆ. ನಾನೇನೋ ಒಂದು ಹೊಲ್ಕೊಟ್ಟಿದ್ದೆ, ಅವ್ರು ಟೈಟು ಅಂತ 2 ಕಡೆನೂ ಒಂದೊಂದು ಸ್ಟಿಚ್ ಬಿಚ್ಚಿದ್ದಾರೆ. ಅದಕ್ಕೋಸ್ಕರ ಒಂದು 3 ಸ್ಟಿಚ್ ಆದರೂ ಹಾಕಿ, ಒಂದು ಸ್ಟಿಚ್ ಬಿಚ್ಕೊಂಡು 2 ಸ್ಟಿಚ್ ಉಳ್ಕೊಳ್ಳುತ್ತೆ. ಓಕೆನಾ? ಇವಾಗ 2 ಇದ್ದರೆ ಇನ್ನೊಂದು ಸಲ ಬರ್ತಾರೆ ಅವರು, ಅಯ್ಯೋ ಒಂದೇ ಸ್ಟಿಚ್ ಇದೆ, ಒಂದು ಬಿಚ್ಬಿಟ್ಟೆ ಇನ್ನೊಂದು ಹಾಕಿ ಅಂತ. ಅದಕ್ಕೋಸ್ಕರ 3 ಸ್ಟಿಚ್ ಹಾಕಿ, ಒಂದು ಬಿಚ್ಚಿದ್ರು ಇನ್ನೂ 2 ಸ್ಟಿಚ್ ಇರುತ್ತೆ. ಓಕೆನಾ? ಮತ್ತೆ ಕಸ್ಟಮರ್ ಬರದೇ ಆದಂಗೆ, ಅಂದರೆ ಫಿಟ್ಟಿಂಗ್ ಸರಿ ಇಲ್ಲ ಅಂತ ಬರದೇ ಇದ್ದಂಗೆ ನೋಡ್ಕೋಬೇಕು. ಅಂದರೆ ಆ ಥರ 2-3 ಸ್ಟಿಚ್ ಹಾಕಿದ್ರೆ ಮತ್ತೆ ಅವರು ಪ್ರಾಬ್ಲಮ್ ಹೇಳ್ಕೊಂಡು ಬರಲ್ಲ. ಓಕೆನಾ? ಹಂಗಂದ್ಬಿಟ್ಟು ಕಸ್ಟಮರ್ ಬರದೇ ಇದ್ದಂಗೆ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಆಯಿತಾ? ಇವಾಗ ಈ ರೀತಿ ಆಯ್ತಲ್ವ, ಇದು ನಾನು 2-3 ಸ್ಟಿಚ್ ಹಾಕ್ಕೊಳ್ಳಿ, ನಾನು ಆಮೇಲೆ ಹಾಕ್ತೀನಿ. ಇವಾಗ ಹೆಂಗೆ ಫಿಟ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಇವಾಗ ಈ ರೀತಿ ಉಲ್ಟಾ ಇಟ್ಕೊಳ್ಳಿ. ಉಲ್ಟಾ ಇಟ್ಕೊಂಡು ನಿಮ್ಗೆ ಇಲ್ಲಿ ಫಿಟ್ಟಿಂಗು ಲೂಸ್ ಇದೆಯಲ್ಲ, ಇವಾಗ ಇಲ್ಲಿ ತೋರಿಸ್ತೀನಿ. ಇಲ್ಲಿವರೆಗೂ ನಮಗೆ ಲೂಸ್ ಬರುತ್ತೆ ನೋಡಿ, ಇಲ್ಲಿ ಜೋಬ್ ಇರೋದ್ರಿಂದ ಇಲ್ಲಿವರೆಗೂ ಲೂಸ್ ಬರುತ್ತೆ. ಓಕೆನಾ? ಇಲ್ಲಿಂದ ಕೆಳಗಡೆವರೆಗೂ ತೊಗೊಳ್ಳಿ, ಏನು ತೊಂದರೆ ಇಲ್ಲ. ಇಲ್ಲಿಂದ ಇದು ಎಲ್ಲಿ ನಾವು ಹಿಡಿಯೋಕ್ಕಾಗಲ್ವಲ್ಲ, ಪಾಕೆಟ್ ಇರುತ್ತಲ್ಲ, ಅಲ್ಲಿಂದನೂ ತೊಗೊಳ್ಳಿ. ಇಲ್ಲಿಂದ ಇಲ್ಲಿ ಶೋಲ್ಡರ್ ಇರುತ್ತಲ್ಲ, ಶೋಲ್ಡರ್ ಮಧ್ಯ ಮಾರ್ಕ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಮಧ್ಯ ತೊಗೊಳ್ಳಿ. ಮಧ್ಯ ನಿಮಗೆ ಎಷ್ಟು ಫಿಟ್ಟಿಂಗ್ ಬೇಕು, ಇಲ್ಲಿ ಕಂಕ್ಳ ಹತ್ರವರೆಗೂ ಹೋಗ್ಬೇಡಿ, ಇಲ್ಲಿ ಎಷ್ಟು ಹಿಡ್ದಿರ್ತೀರ ಅಲ್ಲಿವರೆಗೂ ಮಾತ್ರ ಹಿಂಗೆ ತೊಗೊಳ್ಳಿ. ಓಕೆನಾ? ಇಲ್ಲಿವರೆಗೂ ಮಾರ್ಕ್ ಮಾಡ್ಕೊಳ್ಳಿ. ಅಂದರೆ ಇದು ಒಂದು ಸೈಡ್ ಹಿಡಿಯೋಕ್ಕಾಗಲ್ಲ, 2 ಸೈಡು ಹಿಡೀರಿ, ಫಿಟ್ಟಿಂಗ್ ನೀವು ಸೂಪರಾಗಿ ಕೂತ್ಕೊಳ್ಳುತ್ತೆ. ಈ ಕಡೆನೂ ಲೂಸ್ ಬರಲ್ಲ, ಆ ಕಡೆನೂ ಲೂಸ್ ಬರಲ್ಲ. ಓಕೆನಾ? ಇವಾಗ ಈ ಕಡೆಯಿಂದನೂ ಅಷ್ಟೇ, ಈ ಕಡೆ ಏನಿರುತ್ತೆ ಶೋಲ್ಡರ್ ಮಧ್ಯ, ಇದೇನು ಅಳತೆ ತೊಗೊಂಡಿರ್ತೀವಲ್ಲ ಅದೇ ಅಳತೆಗೆ ತೊಗೊಳ್ಳಿ. ಆ ಕಡೆ ಈ ಕಡೆ ಇದು ಮಾಡ್ಕೊಬೇಡಿ, 2 ಒಂದೇ ಲೆವೆಲ್ಗೆ ಬರೋ ಥರ. ಮತ್ತು ಇದು ಬಂದ್ಬಿಟ್ಟು ಶೋಲ್ಡರ್ ಮಧ್ಯ ತೊಗೊಳ್ಳಿ. ಇದು 2 ಮಧ್ಯ ಬರಬೇಕು. 2 ಮಧ್ಯ ಬಂದರೆ ಈ ರೀತಿ ಚೆನ್ನಾಗಿರುತ್ತೆ. ಓಕೆನಾ? ಚೆನ್ನಾಗಿರುತ್ತಲ್ಲ, ಫಿಟ್ಟಿಂಗ್ ನೀಟಾಗಿ ಕೂತ್ಕೊಳ್ಳುತ್ತೆ ಅಂತ ಈ ರೀತಿ ಮಧ್ಯ ಮಾರ್ಕ್ ಮಾಡ್ಕೊಳ್ಳಿ. ಇದು ಶೋಲ್ಡರ್ ಮಧ್ಯೆ ಬರಬೇಕು. ಓಕೆನಾ? ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕಿಂಗ್ ಪೀಸಲ್ಲಿ ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ಇಲ್ಲಿ ಒಂದು ಡಾಟ್ ಹಿಡಿಬೇಕು. ಈ ಥರ ಪಾಕೆಟು ಡ್ರೆಸ್ ಬಂದಾಗ ಈ ಮೆಥಡ್ ಯೂಸ್ ಮಾಡ್ಕೊಳ್ಳಿ, ತುಂಬ ಫಿಟ್ಟಿಂಗ್ ನೀಟಾಗಿ ಬರುತ್ತೆ. ಇಲ್ಲಿ ಹಿಡಿಯೋಕ್ಕಾಗದೇ ಇದ್ದು ಬಟ್ಟೆ ಇಲ್ಲಿ ಹಿಡ್ಕೊತೀವಲ್ಲ, ಫಿಟ್ಟಿಂಗ್ ನೀಟಾಗಿ ಕೂತ್ಕೊಳುತ್ತೆ. ಹಿಂದೆ ಹಿಡಿಬೇಕು, ಮುಂದೆ ಹಿಡಿಬಾರ್ದು. ಈ ರೀತಿ ತೊಗೊಳ್ಳಿ. ಸುಮ್ಮನೆ ನಾವು ಡಾಟ್ಗಳು ಹಿಡಿತೀವಲ್ಲ ಅದೇ ಥರ ಇಟ್ಕೊಳ್ಳೋದು, ಏನು ತೊಂದರೆ ಇಲ್ಲ ನೋಡಿ.
ನಾನು ತೋರಿಸ್ತಾ ಇದ್ದೀನಿ. ಈ ಕಡೆಯಿಂದ ತುದಿಗೆ ಬನ್ನಿ. ಈ ಥರ ತುದಿಗೆ ಬಂದು ಇಲ್ಲಿ ಬರ್ತಾ ಸ್ವಲ್ಪ ಕ್ರಾಸಾಗಿ ತೊಗೊಳ್ಳಿ, ಓಕೆನಾ. ಈ ಕಡೆಯಿಂದ ಹಿಂಗೆ ಬಂದು ಸ್ವಲ್ಪ ಹಿಂಗೆ ಕ್ರಾಸಾಗಿ ಬನ್ನಿ. ಅವಾಗ ಏನಾಗುತ್ತೆ, ನಮಗೆ ಪಾಕೆಟ್ ಕಡೆ ಬಿಟ್ಟಿರ್ತೀವ ಲೂಸು, ಅದು ಎಳ್ಕೊಳ್ಳುತ್ತೆ, ಇಲ್ಲಿ ಅಟ್ಯಾಚ್ ಆಗುತ್ತೆ, ಓಕೆನಾ. ನೀಟಾಗಿ ಕುತ್ಕೊಳ್ಳುತ್ತೆ. ನಿಮಗೆ 1 ಇಂಚ್ ಬೇಕೋ, ಅರ್ಧ ಇಂಚ್ ಬೇಕೋ, 3/4 ಇಂಚ್ ಬೇಕೋ ನೋಡಿಕೊಂಡು ಫಿಟ್ ಮಾಡ್ತೀವಿ. ಬರ್ತಾ ತುದಿಗೆ ಬಂದುಬಿಡ್ಬೇಕು. ನಾವೇನು ಮಾರ್ಕ್ ಮಾಡಿರ್ತೀವಲ್ಲ ಅಲ್ಲಿಗೆ ತುದಿ ಬರಬೇಕು ನೋಡಿ, ಈ ರೀತಿ ಬರಬೇಕು ಸ್ಟಿಚ್ಚು, ಓಕೆನಾ. ನಾನು ಮಾರ್ಕ್ ಮಾಡಿದ್ದೀನಲ್ಲ, ಮಾರ್ಕಲ್ಲಿ ಆ ಥರ ಬರಬೇಕು. ಹಿಂಗೆ ಬಂದು ಹಿಂಗೆ ಬರಬೇಕು, ಹಿಂಗೆ ಕ್ರಾಸಾಗಿ ಬಂದು ಹಿಂಗೆ ಬರಬೇಕು, ಓಕೆನಾ. ನೋಡಿ ಗೊತ್ತಾಗ್ತಾ ಇದೆಯಾ? ಈ ರೀತಿ ಬರಬೇಕು ಸ್ಟಿಚ್ಚು. ಈ ಕಡೆನೂ ಸೇಮ್ ಅದೇ ರೀತಿನೇ ಇಟ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ನಿಮಗೆ ಪಾಕೆಟ್ ಇರುವಂಥ ಟಾಪ್ಗಳನ್ನ ಆರಾಮಾಗಿ ವೇರ್ ಮಾಡ್ಬೋದು. ಕೆಲವ್ರಿಗೆ ಪಾಕೆಟ್ ಬೇಕು ಅಂತಾರೆ, ಇನ್ನು ಕೆಲವರು ಅಯ್ಯೋ ಪಾಕೆಟ್ ತೆಗೆದ್ಬಿಡಿ ಫಿಟ್ಟಿಂಗ್ ನೀಟಾಗಿ ಕೂತ್ಕೊಳ್ಳಲ್ಲ ಅನ್ನೋರು ಇದ್ದಾರೆ. ನಾನು ಎಷ್ಟೋ ಜನಕ್ಕೆ ಪಾಕೆಟು ಹಂಗೆ ಸ್ಟಿಚ್ ಮಾಡಿ ಕೊಟ್ಟಿದ್ದೀನಿ. ಕೆಲವ್ರಿಗೆ ಹೊಲ್ಕೊಟ್ಟಿದ್ದೀನಿ. ಈ ಥರ ಬೇಕೇ ಬೇಕು ಅನ್ನೋರಿಗೆ ಇನ್ನೇನು ಮಾಡೋಕ್ಕಾಗುತ್ತೆ, ಅವಾಗ ಈ ಮೆಥಡ್ ಯೂಸ್ ಮಾಡಿಕೊಂಡು ಹೊಲ್ಕೊಡೋದು. ಇನ್ನು ಕೆಲವರು ಬೇಡ ಬಿಡಿ ಹೋಗಲಿ ಪಾಕೆಟ್ ಮುಚ್ಕೊಳ್ಳುತ್ತೆ, ಆಮೇಲೆ ಜಾಸ್ತಿ ಹಿಡಿಯೋಕ್ಕಾಗಲಿಲ್ಲ ಅಂದಾಗ ಆ ಮೆಥಡ್ ಪಾಕೆಟ್ನ ಕ್ಲೋಸ್ ಮಾಡಬೇಕಾಗುತ್ತೆ. ಸಖತ್ತು ಲೂಸ್ ಇದ್ದರೆ, ಈ ಒಂದು ಸ್ವಲ್ಪ ಲೂಸ್ ಇದ್ದರೆ ಏನಿಲ್ಲ, ಈ ಥರ ಇಟ್ಕೊಂಡ್ರೆ ನೀವು ಫಿಟ್ಟಿಂಗು ಬರುತ್ತೆ, ನೀಟಾಗೂ ಕೂತ್ಕೊಳುತ್ತೆ, ಪರ್ಫೆಕ್ಟಾಗಿರುತ್ತೆ, ಓಕೆನಾ. ಈ ರೀತಿ ನೀವು ರೆಡಿಮೇಡ್ ಟಾಪಲ್ಲಿ ಪಾಕೆಟ್ ಬಂದಾಗ ಈ ಮೆಥಡ್ನ ಯೂಸ್ ಮಾಡ್ಕೊಳ್ಳಿ. ತುಂಬ ಯೂಸ್ಫುಲ್ಲಾಗಿದೆ ಇದು. ಒಂದ್ಸಲ ಟ್ರೈ ಮಾಡಿ. ನೀವು ಅದು ನಿಮ್ಮ ಟಾಪ್ಗೆ ಯಾವುದಾದ್ರೂ ಒಂದು ಪಾಕೆಟ್ದು ಟಾಪ್ ತೊಗೊಂಡ್ಬಂದಿರ್ತದೆ, ಟ್ರೈ ಮಾಡಿ ನೋಡಿ ಫಿಟ್ಟಿಂಗ್ ಹೇಗೆ ಬರುತ್ತೆ ಅಂತ ನಿಮಗೆ ಒಂದು ಐಡಿಯಾ ಬರುತ್ತೆ, ಓಕೆನಾ ಫ್ರೆಂಡ್ಸ್. ಈ ರೀತಿ ಮಾಡೋದು ಅಷ್ಟೇ. ಈಗ ಉಲ್ಟಾ ಮಾಡಿ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ. ಅಂದರೆ ನಮಗೆ ಉಲ್ಟಾ ಬಂದಾಗ ಅಯ್ಯೋ ಹೆಂಗೆ ಕಾಣಿಸುತ್ತೋ ಏನೋ, ಮೇಲೆ ಹೊಲಿಗೆ ಕಾಣಿಸುತ್ತೇನೋ ಆ ಥರ ಅನ್ಕೋಬಾರ್ದು. ಅದಕ್ಕೆ ಅದು ಯಾವ ರೀತಿ ಕಾಣುತ್ತೆ ಅಂತ ತೋರಿಸ್ತೀನಿ ನೋಡಿ. ಈ ರೀತಿ ಬಂದಿದೆ. ನಿಮಗೆ ಇದು ಸ್ಟಿಚ್ ಹಾಕಿದ್ದೀವಿ ಅಂತಲೇ ಗೊತ್ತಾ. ಆಲ್ರೆಡಿ ರೆಡಿಮೇಡ್ ಟಾಪ್ಗಳಲ್ಲಿ ಹಾಕ್ತಾ ಇರ್ತಾರೆ, ಓಕೆನಾ. ಈ ರೀತಿ ನೋಡಿ, ಈ ರೀತಿ ನೋಡಿ, ಈ ರೀತಿ ಬರುತ್ತೆ, ಓಕೆನಾ. ಈ ಥರ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.